ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳು ಬಾಕಿ ಇದೆ. ನಾಡ ಹಬ್ಬಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂಥದ್ದು ಮೈಸೂರಿನ ಅರಮನೆ ಮೈದಾನ. ದಸರಾಗೆ ಇನ್ನು ಪುಷ್ಟಿ ಕೊಡೋದಕ್ಕೆ ಆನೆಗಳ ತಾಲೀಮು ಕೂಡ ಈಗಾಗಲೇ ಜೋರಾಗಿ ಆಗ್ತಾ ಇದೆ. ಅರಮನೆ ಮೈದಾನದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಈಗಾಗಲೇ ಗಜಪಡೆ ಇದೆ. ತುಂಟ ಭೀಮನನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಪ್ರವಾಸಿಗರು. ಭೀಮನ್ ನೋಡೋದೇ ಒಂಥರ ಅಂದ ಚಂದಪ್ಪ. ಇನ್ನು ಭೀಮ ಅಂತ ಹೇಳಿ ಕೂಗಿದ್ರೆ ತಲೆ ಎತ್ತಿ ನೋಡ್ತಾನೆ ನಮ್ಮ ಭೀಮ. ಗಜಪಡೆಯ ತಯಾರಿ ಹೇಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ವರ್ಷಿತಾ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡು. ವಿಶ್ವವಿಖ್ಯಾತ ದಸರಾಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ದಸರಾ ಬಂತು ಅಂತ ಅಂದರೆ ಸಾಮಾನ್ಯವಾಗಿ ಅಂಬಾರಿಯನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಬಂದರೆ ಇನ್ನೂ ಒಂದಷ್ಟು ಜನ ದಸರಾದಲ್ಲಿ ಭಾಗಿಯಾಗುವಂತಹ ಆನೆಗಳನ್ನು ನೋಡಲಿಕ್ಕೆ ಬರುವಂಥವ್ರು ಕೂಡ ಜಾಸ್ತಿ ಜನ ಇರ್ತಾರೆ. ಸದ್ಯ ನಾನೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೀನಿ. ಯಾಕಂದರೆ ಸದ್ಯ ಗಮನಿಸ್ತಾ ಇರ್ಬೋದು, ನನ್ನ ದೃಶ್ಯಾವಳಿಯಲ್ಲಿ ಭೀಮ ಕಾಣಿಸ್ತಾ ಇದ್ದಾನೆ. ಸಾಮಾನ್ಯವಾಗಿ ತಾಲೀಮನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲೂ ಕೂಡ ಬರುವಂಥದ್ದು ಭೀಮ 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 ಭೀಮ. ಯಾಕಂದರೆ ಅವನು ಆಟ ಆಡೋದಾಗಿರ್ಬೋದು, ಆ ಶೈಲಿ ಆಗಿರ್ಬೋದು, ಜೊತೆಗೆ ಆ ಪರ್ಸ್ನಾಲಿಟಿ ಆಗಿರ್ಬೋದು, ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುತ್ತೆ. ಇನ್ನೊಂದು ಕಡೆಯಾಗಿ ಜನ ಕೂಡ ಬಂದು ನೋಡುವಂಥವ್ರು ಕೂಡ ಜಾಸ್ತಿನೇ ಇರ್ತಾರೆ. ಯಾಕಂದರೆ ಪಕ್ಕದಲ್ಲಿ ಸಾಕಷ್ಟು ಆನೆಗಳಿದೆ. ಎಲ್ಲವೂ ಕೂಡ ಪ್ರಶಾಂತ ಆಗಿರ್ಬೋದು, ಅಭಿಮನ್ಯು ಆಗಿರ್ಬೋದು, ಹೀಗೆ ಒಂದಷ್ಟು ಆನೆಗಳು, ಇದು ಹೇಮಾವತಿ ಆಗಿರ್ಬೋದು, ಈ ರೀತಿ ಆನೆಗಳಿದ್ರೂ ಕೂಡ ಎಲ್ಲರೂ ಕೂಡ ಬಂದು ನಿಂತ್ಕೊಂಡು ನೋಡುವಂಥದ್ದು ಭೀಮನ್ಗೋಸ್ಕರನೇ. ಯಾಕಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ತಾಲೀಮನ್ನು ಮಾಡಬೇಕಾದ್ರೂ ಕೂಡ ಸಾಕಷ್ಟು ಜನ ಹೂವನ್ನು ಹಾಕೋದಾಗಿರ್ಬೋದು ಅಥವಾ ತುಳಸಿ ಮಾಲೆಗಳನ್ನು ಹಾಕೋದಾಗಿರ್ಬೋದು, ಎಲ್ಲವನ್ನು ಕೂಡ ಭೀಮನಿಗೆ ಅತಿ ಹೆಚ್ಚಾಗಿ ಮಾಡ್ತಾರೆ. ಇನ್ನೊಂದು ಕಡೆಯಾಗಿ ಈಗ ಕ್ಯಾಂಪ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಭೀಮ ಆಟ ಆಡ್ತಾ ಇರುವಂಥದ್ದು. ಸದ್ಯ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಭೀಮನ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಸದ್ಯ ಗಮನಿಸ್ತಾ ಇರ್ಬೋದು, ಮಹಿಳೆಯರು ಕೂಡ ಬಂದು ಭೀಮನನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಾಗಿ ಭೀಮ ಕೂಡ ಯಾರೇ ಕರೆದರೂ ರೆಸ್ಪಾನ್ಸ್ ಮಾಡುವಂತಹ ಒಂದು ಚಾಣಾಕ್ಷತನ ಭೀಮನಿಗಿದೆ. ಇನ್ನೊಂದು ಕಡೆಯಾಗಿ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ತಾಲೀಮು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಸಿಡಿಮದ್ದನ್ನು ಹಾಕೋದಾಗಿರ್ಬೋದು. ಯಾಕಂದರೆ ದಸರಾ ಅಂಬಾರಿಯನ್ನು ಹೊರುವಂತಹ ಸಂದರ್ಭದಲ್ಲಿ ಇವರೆಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ಯಾವುದೇ ರೀತಿ ಆದಂತಹ ಇನ್ಸಿಡೆಂಟ್ಗಳಾಗಬಾರ್ದು. ಜೊತೆಗೆ ಜಾಗೃತಿ ಕ್ರಮಗಳನ್ನು ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆನೆಗಳಿಗೂ ಕೂಡ ಸಾಕಷ್ಟು ತಾಲೀಮನ್ನು ಕೊಟ್ಟು ರೆಡಿಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಭೀಮ ಮಾತ್ರ ಅಲ್ಲ, ಈ ಒಂದು ಕ್ಯಾಂಪ್ನಲ್ಲಿ ಹೇಮಾವತಿ ಆಗಿರ್ಬೋದು. ಹೇಮಾವತಿ ಬಗ್ಗೆ ಕೂಡ ಹೇಳ್ತೀನಿ. ಯಾಕಂದರೆ ಇವಳು ಈ ವರ್ಷ ಭಾಗಿಯಾಗುವಂತಹ ಪುಟ್ಟ ಮರಿ ಆನೆ, 11 ವರ್ಷ ಮಾತ್ರ. ಹಾಗಾಗಿ ಮೊನ್ನೆ ತಾಲೀಮು ನಡೆಸ್ತಾ ಇರಬೇಕಾದ್ರೂ ಕೂಡ ಎಲ್ಲರ ಗಮನವನ್ನು ಸೆಳೆದಿದ್ಲು, ಹೆದರ್ಕೊಂಡಿದ್ಲು. ಆದರೆ ಸಾಕಷ್ಟು ಆನೆಗಳಿಗೆ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ಒಂದಷ್ಟು ನಾನು ಈಗಾಗಲೇ ಹೇಳ್ತಾ ಇದ್ದೆ, ತಾಲೀಮು ಮಾಡೋದಾಗಿರ್ಬೋದು, ಸಿಡಿಮದ್ದನ್ನು ಸಿಡಿಸೋದಾಗಿರ್ಬೋದು, ಜೊತೆಗೆ ಜನ ಕ್ರೌಡ್ ಸೇರಿದಂತಹ ಸಂದರ್ಭದಲ್ಲಿ ಆನೆಗಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗಾಗಿ ತಯಾರಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ದಸರಾಗೆ ಬಾಕಿ ಇರೋದ್ರಿಂದ ಎಲ್ಲರೂ ಕೂಡ ಈಗಿನಿಂದಲೇ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಟ್ಟರೆ, ಇನ್ನೊಂದು ಕಡೆಯಾಗಿ ಜನ ಕೂಡ ಆನೆಗಳನ್ನು ಬಂದು ನೋಡಿ ರಿಲ್ಯಾಕ್ಸ್ ಮೂಡ್ ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಈ ಬಾರಿ ದಸರಾ ಎಷ್ಟು ಅದ್ಧೂರಿಯಾಗಿ ನಡೆಯುತ್ತೆ, ಜೊತೆಗೆ ಯಾವ ಮಟ್ಟಿಗೆ ಕ್ರೌಡ್ ಆಗುತ್ತೆ ಅನ್ನುವಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ.